ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೋಗ ಪ್ರಾಕ್ಟೀಸ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಹೆಲ್ದಿಯಾಗಿದ್ದೀರಿ ಅನ್ಕೋತೀನಿ, ಖುಷಿಯಾಗಿದ್ದೀರಿ ಅನ್ಕೋತೀನಿ. ಇವತ್ತಿನ ಯೋಗ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದೀರಿ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ. ನೀವು ಕೊಡುವ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚಿನ ಪ್ರೇರಣೆಯನ್ನು ನೀಡುತ್ತದೆ. ಓಕೆ, ಈಗ ಪ್ರೇಯರ್ ಮಾಡೋಣ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಾ ಯಥಾ ಪೂರ್ವೇ ಸಜ್ಞಾನಾನಾ ಉಪಾಸತೆ ಸಜ್ಞಾನಾನಾ ಉಪಾಸತೆ. ಕೈಯನ್ನು ರಬ್ ಮಾಡಿ ಕಣ್ಣುಗಳ ಮೇಲಿಟ್ಟು ಇಡೀ ದೇಹಕ್ಕೆ ಕೈಗಳನ್ನು ಸ್ಪರ್ಶ ಮಾಡಿಕೊಳ್ಳೋಣ. ಓಕೆ, ಈಗ ಮೊದಲಿಗೆ ಫ್ರೀ ಎಕ್ಸಸೈಸ್ ಶುರು ಮಾಡೋಣ. ಓಕೆ, ಮೊದಲಿಗೆ ಲೋ ಜಾಗಿಂಗ್ 1 2 3. ಸ್ಲೋ ಆಗಿ ಇಳಿಸಬಾರ್ದು. ಸ್ಲೋ ಫಾಸ್ಟ್, ಸ್ಲೋ ಆಗಿ ಫಾಸ್ಟ್ ಮಾಡ್ತಾ ಬನ್ನಿ. ಸ್ಲೋ ಆಗಿ ಫಾಸ್ಟ್ ಮಾಡ್ತಾ ಬನ್ನಿ. 1 ಫಾಸ್ಟ್ ಬಾಯಲ್ಲಿ ಉಸಿರಾಡಬಾರ್ದು, ಮೂಗಲ್ಲಿ ಉಸಿರಾಡಿ ನಮ್ಮ ಕೈಗಳು ಇದೆ ಇದಕ್ಕೆ ಸಪೋರ್ಟಿಗಿರಬೇಕು. ಈಗ ಅದೇ ಮಟ್ಟದಲ್ಲಿ 1 2 3 4 5 6 7 13 14 16 18 19. ಸ್ಲೋ ನಿಲ್ಲಿಸಬಾರ್ದು, ಸ್ಲೋ ಮಾಡಿ. ಈಗ ಹೀಗೆ 1 2 ಸ್ಲೋ ಮಾಡಿ 3 4 fast. Slow. ಈಗ jump. Okay. Slow ಮಾಡಿ. Slow jump. Slow ಮಾಡಿ. jogging. Okay. Next. Go. ದಂಡಾಸನ ಮಾಡೋಣ.
ದೇವ. ಓಕೆ, ಈಗ ಓಕೆ ಈ ಮಂಡಿ ಇಲ್ಲಿ ಹೆಚ್ಚಾಗಬೇಕು, ಆ ರೀತಿಯಲ್ಲಿ ಎಕ್ಸಸೈಸ್ ಮಾಡಬೇಕು. ಸ್ಲೋ ಸ್ಲೋ. ಈಗ 30 ಸೆಕೆಂಡ್ ಕ್ವಿಕ್ ವಾರ್ಮಪ್ ಎಕ್ಸಸೈಸ್. ನಾವು ಏನಾದರೂ ನಮಗೆ ಆಲಸ್ಯ ಬಂದರೆ ಕ್ವಿಕ್ಕಾಗಿ ವಾರ್ಮಪ್ ಮಾಡ್ಬೋದು. ನಾವು ಪಾದವನ್ನು ಮೇಲಕ್ಕೆ ಇಟ್ಕೋಬೇಕು. ಶೂ ಹಾಕೊಂಡಿದ್ರೆ ಓಕೆ, ಆದರೆ ಚಪ್ಪಲಿಗಾದರೆ ಆಗೋದಿಲ್ಲ. ಸ್ಲೋ ಸ್ಲೋ ಸ್ಲೋ. ಫಸ್ಟ್ ಸ್ಲೋ 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 ಫಾಸ್ಟ್, ಸ್ಲೋಲಿ ಫಾಸ್ಟ್, ಸ್ಲೋಲಿ ಫಾಸ್ಟ್, ಸ್ಲೋಲಿ ಫಾಸ್ಟ್, ಸ್ಲೋಲಿ ಫಾಸ್ಟ್, ಸ್ಲೋಲಿ ಫಾಸ್ಟ್, ಫಾಸ್ಟ್ 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 ಫಾಸ್ಟ್, ಸ್ಲೋಲಿ ಫಾಸ್ಟ್, ಫಾಸ್ಟ್ 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 ಫಾಸ್ಟ್, ಸ್ಲೋ 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 ಆಗಿ. ಒಮ್ಮೆಲೆ ಮಾಡೋಕ್ಕೆ ಹೋಗಬಾರ್ದು. ಎಕ್ಸಸೈಸ್ ಮಾಡ್ತಾ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಈ ರೀತಿಯ ಎಕ್ಸಸೈಸ್ಗಳನ್ನು ಫಾಸ್ಟಾಗಿ ಮಾಡಲಿಕ್ಕೆ ಹೋಗ್ತಿಲ್ಲ, ಅಂದರೆ ಕಾಲುಗಳು ಹಿಡಿದುಕೊಳ್ಳುವ ಸಾಧ್ಯತೆ ಇರ್ತದೆ. ಓಕೆ, ನಿಧಾನವಾಗಿ ರಿಲ್ಯಾಕ್ಸ್. ಈಗ ಕುಳಿತು ಮಾಡುವಂಥ ಕೆಲವೊಂದು ಆಸನಗಳನ್ನು ಮಾಡೋಣ. ಓಕೆ, ರಿಲ್ಯಾಕ್ಸ್. ಈ ರೀತಿ ಇದ್ರೆ ಸ್ಥಿತಿ. ಈಗ ಮೊದಲಿಗೆ ಭದ್ರಾಸನ ಮಾಡೋಣ. ಎರಡು ಕಾಲುಗಳನ್ನು ಹೀಗೆ ಎಳ್ಕೊಳ್ತಾ ಎರಡು ಕೈಗಳಿಂದ ಲಾಕ್ ಮಾಡಿ ಎಳ್ಕೊಂಡು ನೇರವಾಗಿ ಕೂತ್ಕೊಂಡು ಕಾಲುಗಳನ್ನು ಮೂವ್ ಮಾಡಬೇಕು. ಈ ರೀತಿ ಮಾಡಿದರೆ ಇವು ಬಟರ್ಫ್ಲೈ. ಇದು ಬಟರ್ಫ್ಲೈ ಆಸನ ಈ ರೀತಿ ಮಾಡಿದ್ರೆ. ಈಗ ಭದ್ರಾಸನ ಅಂದರೆ ಹೀಗೆ ಎಳೆದು ಹೆಡ್ ಸ್ಟ್ರೇಟ್, ನೆಕ್ ಸ್ಟ್ರೇಟ್, ಬ್ಯಾಕ್ ಸ್ಟ್ರೇಟ್, ನೇರವಾಗಿ ಮುಂದಕ್ಕೆ ನೋಡೋದು. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ಈಗ ಕೈಗಳು ರಿಲ್ಯಾಕ್ಸ್, ಕಾಲುಗಳು ರಿಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಆಸನ, ಸೇಮ್ ಆಸನ, ಉತ್ಕಟಾಸನ. ಸೇಮ್ ಈ ರೀತಿ ನಾವು ಇದು ಉತ್ಕಟಾಸನ. ಎರಡು ಪಾದಗಳ ಬೆರಳುಗಳ ಮೇಲೆ ನಾವು ಈ ರೀತಿ ಬಟರ್ಫ್ಲೈ ಆಸನದ ರೀತಿಯಲ್ಲಿ ಕುಳಿತು ಬ್ಯಾಲೆನ್ಸ್ ಮಾಡುವುದು. ಸ್ಟೇ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ವಜ್ರಾಸನ. ವಾಪಸ್ ಬರುವಾಗ ವಜ್ರಾಸನ ಬಂದೆ. ಓಕೆ, ವಜ್ರಾಸನ ಬರ್ಬೋದು. ಮತ್ತೆ ಪುನಃ ನಮಗೆ ನಾವು ಹೆಚ್ಚು ಆಸನ ಮಾಡಿದಷ್ಟು ನಮಗೆ ಅದು ಬೆನಿಫಿಟ್ ಆಗ್ತದೆ. ಹಾಗಾಗಿ ಈಗ ಫಸ್ಟ್ ವಜ್ರಾಸನದಲ್ಲಿ ಕುಳಿತು ನಾವು ಈ ರೀತಿ ಕೂಡ ಈ ರೀತಿ ನಿಂತು ಮಾಡ್ಬೋದು. ಓಕೆ, ಎಲ್ಲ ಕತ್ತು, ಹೆಡ್, ಬಾಡಿ, ಚೆಸ್ಟ್ ಎಲ್ಲ ನೇರವಾಗಿರಬೇಕು, ಬ್ಯಾಕ್ ಎಲ್ಲ ನೇರವಾಗಿರಬೇಕು. ಓಕೆ, ನೆಕ್ಸ್ಟ್ ಆಸನ ಬಂದುಬಿಟ್ಟು ವಕ್ರಾಸನ. ಓಕೆ, ನಿಂತು ಈ ರೀತಿ ಕೈಗಳ ಮೇಲೆ ಬ್ಯಾಲೆನ್ಸ್ ಮಾಡುವಂಥದ್ದು. 1 2 3 4 5 6 7 8
9, 10, 11, 12, 13, 14, 15, 16, 17, 18, 19, 20. ನಿಧಾನವಾಗಿ. ಓಕೆ, ಈಗ ನೆಕ್ಸ್ಟ್ ಮಲಗಿ ಮಾಡುವಂಥ ಆಸನಗಳನ್ನು ಮಾಡೋಣ. ಇದು ಮಕರಾಸನ, ಅಂದರೆ ಎರಡು ಕಾಲುಗಳು ಈ ರೀತಿ ಇರಬೇಕು. ಮತ್ತು ಈಗ ಪ್ರೋನ್ ಪೋಷನಲ್ಲಿ ಮಲಗಿ ಮಾಡುವಂಥ ಆಸನದಲ್ಲಿ ನಾವು ಹೊಟ್ಟೆಯನ್ನು ಕೆಳಕ್ಕೆ ಬೆನ್ನ ಮೇಲಕ್ಕೆ ಮಾಡುವಂಥ ಆಸನದಲ್ಲಿ ಧನುರಾಸನ ಮಾಡೋಣ. ಧನುರಾಸನ. ಓಕೆ, ಮೊದಲಿಗೆ ಈ ರೀತಿ ಭುಜಂಗಾಸನದಲ್ಲಿ ಭುಜಂಗಾಸನಕ್ಕೆ ಬಂದು ಎರಡೂ ಕೈಗಳಿಂದ ಎರಡೂ ಕಾಲುಗಳನ್ನು ಹಿಡ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಿಂದ ಲೆಫ್ಟ್ ಲೆಗ್ ಹಿಡ್ಕೊಂಡ್ರೆ ರೈಟ್ ಹ್ಯಾಂಡಿಂದ ರೈಟ್ ಲೆಗ್ ಹಿಡ್ಕೊಳ್ಬೇಕು. ಈ ರೀತಿ ಆನಂತರ ಈ ರೀತಿ ಸ್ಟ್ರೆಚ್ ಮಾಡಬೇಕು. ಸ್ಟೇ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಓಕೆ, ಹ್ಯಾಂಡ್ಸ್ ರಿಲ್ಯಾಕ್ಸ್, ಹೆಡ್ ರಿಲ್ಯಾಕ್ಸ್, ಲೆಗ್ಸ್ ರಿಲ್ಯಾಕ್ಸ್. ಓಕೆ, ಈಗ ಶಲಭಾಸನ ಒಂದು ಮಾಡೋಣ. ಒಂದು ರೀತಿಯ ಶಲಭಾಸನ. ಓಕೆ, ಹಾಂ, ಮಕರಾಸನದಲ್ಲಿ ಮಾಡ್ಕೊಳ್ತಾ ಇದನ್ನು ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡ್ತಾ ನಮ್ಮ ತೊಡೆಯ ಕೆಳಕ್ಕೆ ಕೈಗಳನ್ನು ಇಡ್ತಾ ನಮ್ಮ ಚಿನ್ನನ್ನು ಗಲ್ಲವನ್ನು ನೆಲಕ್ಕೆ ಟಚ್ ಮಾಡ್ತಾ ಎರಡು ಪಾದವನ್ನು ಕಾಲುಗಳನ್ನು ಎತ್ತಬೇಕು. 1, 2, ಸ್ಟೇ ಮಾಡಿ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ಕೈಗಳು ರಿಲ್ಯಾಕ್ಸ್. ಮಕರಾಸನ ಹೊಟ್ಟೆ ಮೇಲೆ ಮಾಡಿ ಸ್ಪೈನ್ ಪೋಸ್ಚರ್ ಅಂತ ಹೇಳ್ತಾರೆ. ಪೂರ್ಣ ಹಲಾಸನ. ಓಕೆ, ನೇರವಾಗಿ ಮಲಗಿ ಎರಡು ಕೈಗಳನ್ನು ಸ್ಥಿತಿಗೆ ತರ್ತಾ ಎರಡು ಕಾಲುಗಳನ್ನು ಮೇಲೆ ಕೆತ್ತಿ. ಇದು ಅರ್ಧ ಹಲಾಸನ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಈಗ ಕಾಲುಗಳನ್ನು ಅರ್ಧ ಹಲಾಸನಕ್ಕೆ ತರುತ್ತಾ ರಿಲ್ಯಾಕ್ಸ್. ಓಕೆ, ಈಗ ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಪವನ ಮುಕ್ತಾಸನ. ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಮಲಗಿಕೊಳ್ಳುತ್ತಾ ಎರಡು ಕೈಗಳು ಕೆಳಗಿರಲಿ. ಎರಡು ಕಾಲುಗಳನ್ನು ಫೋಲ್ಡ್ ಮಾಡಿ ಎರಡು ಕೈಗಳಿಂದ ಕಾಲನ್ನು ಹಗ್ ಮಾಡ್ತಾ ಹಣೆಗೆ ಟಚ್ ಮಾಡಬೇಕು. ಮೊಣಕಾಲುಗಳನ್ನು ಹಣೆಗೆ ಟಚ್ ಮಾಡಬೇಕು. ಸ್ಟೇ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರಿಲ್ಯಾಕ್ಸ್. ಮೊದಲಿಗೆ ಲೆಗ್ಸ್ ರಿಲ್ಯಾಕ್ಸ್, ಹ್ಯಾಂಡ್ಸ್ ರಿಲ್ಯಾಕ್ಸ್, ಲೆಗ್ಸ್ ರಿಲ್ಯಾಕ್ಸ್. ಕಾಲನ್ನು ಸ್ಟ್ರೈಟ್ ಮಾಡಿ. ಓಕೆ, ಈಗ ಬಲಬದಿ ಸಪೋರ್ಟ್ ತಗೊಂಡು ಎದ್ದೇಳಿ. ನಾವು ಇವತ್ತಿನ ಆಸನವನ್ನು ಮುಗಿಸುವಂಥ ಸಮಯ ಒಂದಾಯಿತು. ವೀಕ್ಷಕರೇ, ಯಾರೆಲ್ಲ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದೀರಿ ಆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಈ ಆಸನವನ್ನು ಮಾಡ್ತಾ ಇಂದಿನ ನಮ್ಮ ಯೋಗ ಪ್ರಾಕ್ಟೀಸನ್ನು ಮುಗಿಸೋಣ. ಶಾಂತಿ ಮಂತ್ರವನ್ನು ಹೇಳ್ತಾ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತಿ, ಮಾ ಕಶ್ಚಿತ್ ದುಃಖ ಭಾಗವೇ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಯಾವಾಗಲೂ ನಗ್ನಗ್ತಾ ಇರಿ. ನಾವೆಲ್ಲರೂ ಗೆಲ್ಲೋಣ. ನಮಸ್ತೆ.